ಅಣ್ಣ ಓಣ ಆರಾಮ? ಓ ಗೌರಿ, ಏನು ಇವತ್ತು ಈ ಕಡೆ ಬಂದೆ? ಕೆಲ್ಸಕ್ಕೆ ಕರ್ಕೊಂಡು ಹೋಗಿ ನಮ್ಮ ಮನೆ ಕಡೆ ಒಂದ್ಸರಿನೂ ಬರ್ಲಿಲ್ಲ ಅಣ್ಣ. ನಮ್ಮನೇನ್ ಕೆಲ್ಸದಿಂದ ತೆಗೆದು ಬಿಟ್ಟೆ ಏನ್ ಕತೆ? ನೀನ ಬೆಳಗ್ಗೆ ನಿನ್ನ ಮನೆ ಕರ್ಕೊಂಡು ಹೋಗಿ ಬರೋಷ್ಟೊತ್ತಿಗೇನೆ ಬೇರೆ ಗಾಡಿ ಎತ್ಕೊಂಡು ಹೋಗ್ಬಿಡು. ಡಬಲ್ ಪೇಮೆಂಟ್ ಕೊಡ್ತಾರಂತೇಳಿ ಅನಾನಸ್ ಪ್ಲಾಟು ಶುಂಠಿ ಪ್ಲಾಟು ಅವ್ರ ಕೆಲ್ಸಕ್ಕೆ ಹೋಗ್ಬಿಡು. ಅತ್ತ ನಾವು ನಿಮ್ಮ ನಂಬಿಕೆಯಿಂದ ಇಲ್ಲಿ ವರ್ಷಿಡೀ ಕೆಲಸ ಕೊಡ್ತೇವೆ ನಿಮಗೆ, ನಾವು ತೋಟ ಹಾಳು ಮಾಡ್ಕಿ ಬಿಡ್ತೇವೆ. ಈಗ ಅಂತ ನಾಳೆ ಬೆಳಗ್ಗೆಯಿಂದ ಬರೋದೇ ಏನ್ ಹೇಳ? ಬೇಡ ಬೇಡ, ನೀ ನಾಳೆ ಬೆಳಗ್ಗಿಂದ ಬರೋದೇ ಬೇಡ. ಹೆಂಗ್ ಮಾಡ್ತಿದ್ದಾನೆ? ಏನೋ 4 ದಿವಸ ಬಂದಿಲ್ಲ, ನಾಳಿಂದ ಕರೆಕ್ಟಾಗಿ ಬರ್ತೇನೆ ಆಯ್ತಾ? ಬೇಡವಾ, ಬೇಡ ಬೇಡ. ಪಾಪ ಈಗ 4 ದಿವಸದಿಂದ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾಳೆ. ನನಗೆ ಯಾವುದು ರಿಸ್ಕ್ ಕೊಡ್ತಾ ಇಲ್ಲ. ನೀನೇ ನೀಟು ಆಟೋ ನಂಗೆ ಟೆನ್ಷನ್ ಕೊಡ್ತೀಯ. ಬೆಳಗ್ಗೆ ನಿನ್ನ ಕರ್ಕೊಬರಕ್ಕೆ ಬರ್ಬೇಕು, ಮತ್ತೆ ಸಂಜೆ ಬಿಡಾಕ್ ಹೊಂಡ್ಬೇಕು. ಬೆಳಿಗ್ಗೆ ಬೇಗ ಹೊಣ್ತೀಯ ಕೆಲಸಕ್ಕೆ, ಅದು ಹೊಂಡಲ್ಲ. 10:30 ಮ್ಯಾಲೆ ಹೊಣ್ತಿ. ಮತ್ತೆ ಇಲ್ಲಿ ಬಂದ ಲೇಟಾಗಿ ಏನಾರು ಕೆಲಸ ಮಾಡ್ತೀಯ, ಮತ್ತೆ 4:00 ದಿಢೀರ್ನ ಹೊಂಟು ಬಿಡ್ತಿ. ಅದು ಒಂದೇ ಅಲ್ಲ, ಗಂಟೆಗೆ ಒಂದೊಂದ್ಸಲಿ ಚಹಾ ಕೊಡ್ಬೇಕು. ಮತ್ತು ನೀನು ಕುಡಿಯೋಕೆ 10 ನಿಮಿಷ ಅದಕ್ಕೆ ರೆಸ್ಟ್. ಅದು ಸಾಯಿಲೆ ಇಲ್ದಾಬಾರ್ದಾವೆಲ್ಲ ತಲುಪ್ ಬೇರೆ ನಿಮಗೆ. ಮತ್ತೆ ಎಲೆ ಅಡಿಕೆ ಬೇಕು, ಎಲೆ ಅಡಿಕೆ ಹುಡುಕಿದ್ದಲ್ದ ಮತ್ತೆ ತಂಬಾಕ ಕೊಡ್ಬೇಕು. ಆ ತಂಬಾಕ ಕೊಡ್ಕೊಂಡ್ರಿ ಅಂದ್ರೆ ತಡ್ಕನ ಶಕ್ತಿ ಐತೆ, ಮತ್ತೆ ತಲೆ ತಿರುಗ್ತೈತಿ ಅಂತ ಹೇಳೋದು. ಆ ತಲೆ ತಿರುಗೋದು ಒಂದೇ ಅಲ್ಲ, ಮತ್ತೆ ಅಬಿಯೆಲ್ಲ ಬಿದ್ದೇ ಬಿಡ್ತೀರಿ. ನಿಮ್ಮನ್ನ ಮತ್ತೆ ಎಪ್ಸಿ, ನಿಮಗೆ ನೀರು ತಟ್ಟಿ, ನಿಮ್ಗೆ ಸಮಾಧಾನ ಮಾಡಿ, ಒಟ್ಟು ಬೆಳಗಿಂದ ಹಾಂಡಿ ಕೆಡಿಸ್ತೀರಿ. ನಮಗೇನು ಈಟೋಟ ಟೆನ್ಷನ್ ಕೊಡ್ತೀರಿ. ನಿಮ್ಮ ಚಾಕ್ರಿ ಮಾಡೋದಲ್ದೆ ಮತ್ತೆ ನಿಮಗೆ 300 ರೂಪಾಯಿ ಸಂಬಳ. ನಮ್ಮ ಹೆಂಡತಿ ಮಕ್ಕನಾರು ಕರೆಕ್ಟಾಗಿ ನೋಡಿ ಅವ್ರು ಸರಿ ಮಾಡ್ತೇವಿಲ್ಲ. ನಿಮ್ಮನ್ನು ಬಿಡದಂಗೆ ಕುತ್ಕೊಂಡು ಕಾಯ್ಕಿಂತಾನೆ ಇರಬೇಕು. ಯಾವಾಗ ನಾವು ಹೋಗ್ಕವಿಂತನ ಕಾಯ್ಕಿತಾ ಇರ್ತೀರಿ. ಅವಾಗ ಒಂದು 10 ನಿಮಿಷ ಕೊಂಡೋದು, ಇವಾಗ ಒಂದು 10 ನಿಮಿಷ ಕೊಡೋದು. ಎಲ್ಲ ಸವಾಸನೇ ಬೇಡವ. ಅವ್ರು ಆರಾಮಾಗಿ ಕೆಲಸ ಮಾಡ್ಕೊಂಡು ಹೊಂಟಾರೆ, ಶಿಸ್ತ ಮಾಡ್ಕೊಂಡು ಹೋಗ್ತಾರೆ. ನೀನು ಬೇಡ. ಅಯ್ಯ, ಇದನ್ನ ಯಾರಿಗಾದ್ರೂ ಮಾಡ್ಲೇಬೇಕಲ್ಲಣ್ಣ? ಹೌದು, ಅಷ್ಟಕ್ಕೂ ಯಾಕೆ ಕೆಲಸದಾರ ಹಂಗೆ ಬರ್ತಾರೆ ಅಂತೀನಿ. ಬರ್ತಾದಲ್ಲ ಈಕೆ, 4 ದಿವಸ ಆಯ್ತು, ಎಲ್ಲ ಅಕ್ಕಿನ ಮಾಡ್ಕೊಂಡು ಹೋಗ್ತಾಳೆ. ನಾನು ಏನು ಮಾಡೋದೇ ಬೇಡ. ಏನು ಮಾಡಲ್ಲ? ಯಾ ಮನೆ ಮುರ್ಕಣ ತೋರ್ಸಕ್ಕಿನ್ ಹೇಳ್ತೀನಿ. ನಮ್ಮೂರಕ್ಕೆ ಬೇಲೂರಕ್ಕೆ ನಮ್ದೆಲ್ಲರದು ಒಂಥರ ರೂಲ್ಸ್, ಈಗಿದ್ ಹೊಸ ಒಂದು ರೂಲ್ಸ. ಆಕಿನ್ ತೋರ್ಸು, ಸೌರ್ ಬಿಡ್ತೇನೆ ಆಕಿನ. ಹಂಗೆ ಬಂದು ಬಿಡ್ತಾರೆ. ಎಷ್ಟು ವರ್ಷನಾ ನಿಮ್ ಮನೆ ಕೆಲಸ ಮಾಡಕತ್ ನಾನು? ಯಾವಕ್ಕೆ ತೋರ್ಸಕ್ಕಿನ್ ಹೇಳ್ತೀನಿ. ಈಕಿದ ಮನೆ ಮುರ್ಕಿದ್ ಹೊಸ ರೂಲ್ಸ್ ಏನ್ ಈಕಿದ? ನೋಡಲ್ಲಿ ಹೆಂಗ್ ಕ್ಲೀನ್ ಮಾಡಿದಾಳ. ಇಲ್ಲೇ ಕೆಲಸ ಮಾಡ್ತಾಳೆ. ಏನ್ ಮನುಷ್ಯನ ಎಂತದ ಅಂತೀನಿ. ದನಗೆ ನಾನಪ್ಪ ಈ ತರ ಕೆಡ್ದ ಮಾಡ್ಯಾಳಲ್ಲ. ಕಡೆಗೆ ಯಾವನಾರು ಹಿಂಗ್ ತೆಗಿತಾನ? ಮನುಷ್ಯ ಅಂತ ಯಾರು ಹೇಳಿರಿ ನಿಂಗೆ? ಮತ್ತೆ ಅಲ್ಲಿ ನೋಡಲ್ಲಿ ಕಲ್ಯಾಣಿ, ಅವಳೇ ಕೆಲಸ ಮಾಡಿದ್ದ.